ಕಲ್ಪಿಸುವ ಮಹಾಪುರುಷ ನೀನು ಎಂಬುದು ತಿಳಿಯಿತು. ಈ ಸತ್ಯವನ್ನರಿತೆ ರಾಮಶರಣನಾಗಿ ಬಂದವನು ನಾನು. ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದ ನೀನು ಪ್ರಜಾರಂಜಕನಾಗಿ ಮೆರೆಯಬೇಕಿತ್ತು. ಬದಲಾಗಿ ನಿನ್ನ ನಾಮದ ಮಹಿಮೆಯನ್ನರಿಯದವರ ಮತ್ಸರದಿಂದ ವನವಾಸ ಅನುಭವಿಸುವಂತಾಯಿತು. ಆದರೆ ಇದೀಗ ರಾಮನಾಮವೇ ನಮಗೆ ಶ್ರೀರಕ್ಷೆ ಎಂದು ತಮ್ಮ ಮನೋಮಂದಿರಗಳಲ್ಲಿ ಸದಾಕಾಲ ನಿನ್ನನ್ನು ಜಪಿಸುವವರ ಶಕ್ತಿ ಭಕ್ತಿಯಲ್ಲಿ ಒಂದಾಗಿ ಅದು ಮತ್ತೊಮ್ಮೆ ರಾಮ ಜನ್ಮಭೂಮಿಯಾದ ನಿನ್ನ ಅಯೋಧ್ಯೆಯಲ್ಲಿ ಮತ್ತೊಮ್ಮೆ ನಿನ್ನನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಕಾಲ ಸನ್ನಿಹಿತವಾಗಿದೆ. ಅವರೆಲ್ಲರ ಸೇವಾಭಾವದ ಜೊತೆಗೆ ನನಗೆ ನಿನ್ನ ಸೇವೆ ಮಾಡುವ ಭಾಗ್ಯ ದೊರಕಿದೆ ಎಂದು ಸಂತುಷ್ಟನಾಗಿದ್ದೇನೆ ದೇವ. ವಿಭೀಷಣ ಪ್ರಭು, ಈ ಪ್ರಪಂಚದಲ್ಲಿ ಸನಾತನ ಧರ್ಮವೇ ಶಾಶ್ವತ. ಅದನ್ನು ಅಳಿಸಲು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಿಲ್ಲವೆಂಬುದು ಧರ್ಮದ್ರೋಹಿಗಳು ಈ ಮೂಲಕ ಅರ್ಥೈಸಿಕೊಳ್ಳಬೇಕು. ಧರ್ಮ ಸಂಸ್ಥಾಪನೆಯೇ ಪ್ರತಿಯೊಬ್ಬರ ಕರ್ತವ್ಯ ಎಂಬ ಕಥಾಂತರ್ಗತವಾದ ಸತ್ಯವನ್ನು ತಿಳಿಸುತ್ತಾ ಸರ್ವರಿಗೂ ಮಹಾಗಣಪತಿ ದೇವರು, ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿಯು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಆಯುಷ್ಯ ಆರೋಗ್ಯವನ್ನು ಕರುಣಿಸಿ ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳವನ್ನು ಹಾಡಲು ಸಭ್ಯ ಸಭಿಕರಲ್ಲಿ ಅನುವು ಕೇಳುತ್ತಿದ್ದೇವೆ. ಭದ್ರ ಶುಭ ಮಂಗಳ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯೋ ಶ್ರೀರಾಮ ನಾಮ ವರಾನನೇ ರಾಮ ನಾಮ ವರಾನನೇ ಸ್ಮರಿಸಯ್ಯ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ನಿನ್ನ ಮರಣ ಭೀತಿಯ ದೂರ ಮಾಡುವದಿ ಮಂತ್ರ ರಾಮ ಮಂತ್ರ ಸ್ಮರಿಸಯ್ಯ ರಾಮ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ ಬಗೆ ಬಗೆ ನುರಿತವ ಕುಡುಮದಿ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ ಸೋಮಶೇಖರ ತನ್ನ ಭಾವೆಗೆ ಬೇಡಿದ ಮಂತ್ರ ರಾಮ ಮಂತ್ರವ ಜಪಿಸೋ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಾಜ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾರಾಮ ರಾಜ ರಾಮ ಸೀತಾರಾಮ ರಾಜ ರಾಮ ಸೀತಾರಾಮ